ಎಷ್ಟೊತ್ತಾದ್ಮೇಲೆ ಬರ್ತಾವ್ ನೋಡಿ ಗೈಸ್ ಇವನು. ಯೂಟ್ಯೂಬಿಗೆ ವಿಡಿಯೋ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಯಾವ್ದೋ ಲೇಔಟ್ ಒಳಗ್ ಮಾಡ್ಬಿಟ್ಟವನಲ್ಲೋ ಮಹೇಂದ್ರ ತಾರು ಊಟಕ್ಕೆ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದೀನಿ. ಗ್ರೂಪ್ ರೇಷಕ್ ಹೋಗೋನು ಇವ್ನು ಹಿಂಗ್ ರೆಡಿ ಆಗಿ ಬರೋದು. ನಾನು ಓದಿದ್ ಕಾಲೇಜ್ ನೋಡ್ರಪ್ಪ ಇದೇನೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮೂರ್ ದೊಡ್ಡಬಳ್ಳಾಪುರ ಹೊರಟಿದ್ದೀನಿ. ನನ್ನ ಕ್ಲೋಸ್ ಫ್ರೆಂಡ್ ಗ್ರೂಪ್ ರೇಷ ಇತ್ತು. ಹೌದಾ? ಇನ್ವೈಟ್ ಮಾಡಿದ್ದೆ ನನಗೆ, ನಾನು ಬರಲ್ಲ ಅಂತ ಹೇಳಿದ್ದೆ. ಹೋಗ್ತಾ ಇದೀನಿ, ಅವ್ನ ರಿಯಾಕ್ಷನ್ ಯಾವ ತರ ಇರುತ್ತೆ ಗೊತ್ತಿಲ್ಲ. ಸೊ ಸ್ಪ್ಲೆಂಡರ್ ರೆಡಿ ಆಗಿದೆ, ಬನ್ನಿ ಆನ್ ದಿ ವೇ ಮಾತಾಡ್ಕೊಂಡು ಹೋಗೋಣ. ಮೋಟೋ ವ್ಲಾಗಿಂಗ್ ಅಲ್ಲಿ ಸಿಗ್ತೀನಿ, ಓಕೆನಾ? ಬೆಳಗ್ಗೆ 7 ಗಂಟೆಗೆ ಇಲ್ಲ ಅಂದ್ರೆ ನನ್ ಮಗನೇ ನೀನ್ ಬರಾಕೆ ಹೋಗ್ಬೇಡ ಅಂತ ಹೇಳಿದ್ರು. ನಾನ್ ನೋಡಿದ್ರೆ ಟೈಮ್ ಇವಾಗ 1 ಗಂಟೆ. ನಾನು ದೊಡ್ಡಬಳ್ಳಾಪುರ್ಗೆ ಹೋಗೋ ಅಷ್ಟಲ್ಲಿ 2:15 ಹೋಗ್ತೀನಿ. ಏನೋ ಅಂತಾರೋ ಏನೋ ಊಟಕ್ಕೆ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದೀನಿ. ಯೂಟ್ಯೂಬಿಗೆ ವಿಡಿಯೋ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಶಾರ್ಟ್ ವಿಡಿಯೋಸ್ ಎಲ್ಲ ಆಗ್ತಾ ಇದ್ದೆ, ಲಾಂಗ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಲಾಂಗ್ ವಿಡಿಯೋ ಮಾಡಿ ಆಗ್ತಾ ಇರೋದು ಇದೇ ಫಸ್ಟ್ ಟೈಮು. ದಾಬಸ್ಪೇಟೆಯಿಂದ ಹೊಸಕೋಟೆವರೆಗೂ ಒಂದೇ ರೋಡ್. ಸೂಪರ್ ಬೈಕ್ಸ್ ಈ ರೋಡಲ್ಲಿ ತಂದ್ರೆ ಮಾತ್ರ ಹೊಸ್ತಾ ಹೊಡಿಬಹುದು. ಇರ ಬರ ಸ್ಪೀಡ್ ಎಲ್ಲ ಇದ್ರಲ್ಲಿ ಹಾಕಿ ರುಬ್ಬಿಡ್ಬೋದು ಈ ರೋಡಲ್ಲಿ. ಮಹೇಂದ್ರ ತಾರು ಬಾಕ್ಸ್ ಅಂತ ಏನೋ ಐತಲ್ಲ ಅದಿದು. ಹಿಂದಗಡೆಯಿಂದ ನೋಡಿದ್ರೆ ಸೇಮ್ ಒಳ್ಳೆ ಡಿಫೆಂಡರ್ ತರ ಕಾಣಿಸ್ತೈತೆ. ಪಕ್ಕದಲ್ಲಿ ಹೋಗಿ ನೋಡಿದ್ರೆ ಅದೇ ಮಹೇಂದ್ರ ರಾಕೇನೆ. ಲಾರಿ ಹಿಂದೆ ಹೋದ್ರೆ ಧೂಳು, ಹುಡುಗಿರ್ ಹಿಂದೆ ಹೋದ್ರೆ ಗೋಳು. ಏನಂತೀರಾ? ರೂಪರೇಷಕ್ಕೆ ಅಂತ ನಾನು ದೊಡ್ಡಬಳ್ಳಾಪುರ ಕರ್ಸ್ಬಿಟ್ಟಿ. ನನ್ನ ಮಕ್ಳು ಫೋನ್ಗಳೈತಲ್ಲ ಏನ್ ತಗೊಂಡ್ ಹೊಡಿಬೇಕು ಇವ್ರಿಗೆ ಹೇಳ್ರಿ. ನಾನು ಓದಿದ್ ಕಾಲೇಜ್ ನೋಡ್ರಪ್ಪ ಇದೇನೆ, ಅಲ್ಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಜಾತ್ರೆ ಐತೆ, ಒಬ್ರು ಕರ್ದಿಲ್ವಲ್ಲ ಗುರು ನನ್ನ. ಓ ಮೈ ಗಾಡ್, ಐ ಕ್ಯಾನ್ಟ್ ಬಿಲೀವ್ ದಿಸ್. ಅದ್ರಾಗೆ ಫ್ಯಾಮಿಲಿ ಜೊತೆ ಹೋಗಕ್ಕಿನ್ನ ಫ್ರೆಂಡ್ಸ್ಗಳ ಜೊತೆ ಹೋಗ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಡೇ ಗ್ರೌಂಡ್ ಅಲ್ಲಿ ಆಟಾಡ್ತಾ ಇದ್ದಿದ್ದು ನಾವಿದ್ದಾಗ. ಲೈಟಿಂಗ್ಸ್ ಏನು ಹಾಕ್ಸಿರಲ್ಲ, ಈಗೆಲ್ಲ ಚೆನ್ನಾಗಿ ಹಾಕ್ಸ್ಬಿಟ್ಟವ್ರು ನಮ್ ಗ್ರೌಂಡ್. ನಮ್ ದಡಪ್ಪನ್ ಕಾರ್ ನೋಡ್ರಿ ಬಿಸ್ಲಲ್ ಪಾಪ ಹೆಂಗ್ ಒಣಗ್ತಾ ಐತೆ. ಗೈಸ್ ಎಷ್ಟೊತ್ತಾದ್ಮೇಲೆ ಬರ್ತಾವ್ ನೋಡಿ ಗೈಸ್ ಇವನು. ಎಷ್ಟೊತ್ ಕಾದಿದೀನಿ ಇವ್ನ ಮನೆ ಹತ್ರ. ವರ್ಕೌಟ್ ಮಾಡಿ ನೋಡಿ ಗೈಸ್ ಹೆಂಗಾಗ್ಬಿಟ್ಟವನೆ. ಗ್ರೂಪ್ ರೇಷಕ್ ಹೋಗೋನು ಇವ್ನು ಹಿಂಗ್ ರೆಡಿ ಆಗಿ ಬರೋದು. ನಾನ್ ಬಂದ್ ದೊಡ್ಡಬಳ್ಳಾಪುರಕ್ಕೆ 1 ಅವರ್ ಆಯ್ತು. 1 ಅವರ್ ಇಂದ ಫೋನೇ ಎತ್ತಲ್ಲ ಗೈಸ್ ಇವನು. ನನ್ ಫ್ರೆಂಡ್ ಗಿಫ್ಟ್ ತಗೊಂಡ್ ಹೋಗೋಣ ಬಾ ಅಂದ್ರೆ ಈ ನನ್ ಮಗ ನಾವೇ ಗಿಫ್ಟ್ ಇದ್ದಂಗೆ ಬೇಡ ಅವ್ನಿಗೇನ್ ಗಿಫ್ಟ್ ಕೊಡೋದು ಅಂತ ಅವನೇ ಗೈಸ್. ಯಾವ್ದೋ ಲೇಔಟ್ ಒಳಗ್ ಮಾಡ್ಬಿಟ್ಟವನಲ್ಲೋ. ಫ್ರೆಂಡಲ್ ಹಾಕಿರೋದು ಅವ್ರದೇನಾ? ಹೌದು. ಹೆಂಗ್ ನೋಡ್ತಾವನೆ ಮನೆ ನೋಡಿ ಗೈಸ್ ಹೆಂಗ್ ಕಟ್ಟವನೆ. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ಅಲ್ಲ ನಿಮ್ದೇ ಗ್ರೂಪ್ ರೇಷ ಆಗಿದೆ, ನೀವೇ ಸಾವುಕಾರರು, ನಾವೆಲ್ಲಿಂದ ಬೈಕ್ ಅವ್ನ್ ಕೆತ್ತಲ್ಲಿ ಇರೋದನ್ನ ಕಿತ್ಕೊಂಡು ಹೇಳ್ತಾವ. ನೀವು ಸಾವುಕಾರ ಎರಡೆರಡು ಹಾಕೊಂಡು ಓಡಾಡ್ತೀರ. ಊಟ ಗೀಟ ಎಲ್ಲ ಜೋರಾಗಿ ಮಾಡ್ಸಿದ್ಯಾ? ಏನ್ ಊಟ? ಅವ್ನು ಇಳ್ದೇ ಇಲ್ಲ ಊಟ ಕೇಳ್ತಾವ್ ಬಳಿ ಮಗ ಅನ್ಕೊಂತವ್ನು. ಕಣ್ಣಿದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಕ್ಯಾಶುಯಲ್ ಆಗಿ ಬರ್ಬೇಕು ಸರ್, ಈ ತರ ಕ್ಯಾಶುಯಲ್ ಆಗಿ ಯಾರು ಬರ್ತಾರೆ? ಫುಲ್ ಲಕ್ಸುರಿ ಗೇಮಿಂಗ್ ರೂಮ್ ಎಲ್ಲ ಮಾಡ್ಕೊಂತವನೆ. ಹೌದಾ? ಎಲ್ಲ ಫುಲ್ ಸೆನ್ಸರ್ ಏನೇನೋ ಹಾಕ್ಸವನೆ, ಇಲ್ಲೇನೇನೋ ಹಾಕ್ಸವನೆ. ಲೈಟ್ ಅಪ್ಪ, ಲೈಟ್ ಅಲ್ಲಿ ಬೇರೆ ಫಿಂಗರ್ ಪ್ರಿಂಟ್ ಹೊತ್ಬಿಟ್ಟವನು. ಇಲ್ಲ, ಆ ಕಡೆ ಕೈ ಈ ಕಡೆದು, ಈ ಕಡೆ ಕೈ ಆ ಕಡೆದು. ನಾನು ಫಾಲೋ ಪ್ರೊಬ್ರು ಸಿಕ್ಕಿದ್ರು ನೋಡಿ ಇವಾಗ ಫಾಲೋ ಮಾಡಿದಾಗ ಹೇಳಿ ಮಾಡ್ಸಿದ್ದಲ್ಲಪ್ಪ. ಅವ್ನು ಕೇಳಿದ ಅಪ್ಪಿ ಕೇಳ್ದೆ ತಾನೆ. ಫೋನಲ್ಲಿ ವಿಡಿಯೋ ಮಾಡ್ಕೊಂಡು ಮನೆ ತುಂಬಾ 10-20 ನಿಮಿಷ ಓಡಾಡಿದೀವಿ. ಆದ್ರೆ ಮೈಕ್ ಆಫ್ ಆಗಿರೋದೇ ಗೊತ್ತಾಗಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಹೋಗ್ತಾ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಮರಿದಿದ್ದಂಗೆ ಗಂಟೆನ ಹೊಡೆದ್ಬಿಡಿ.